ಮಿಥಿಲ ಸರಿಯಾದ ಅಡುಗೆ ಹುಡುಕಿದ್ದಾಳೆ. ಕೆಲಸ ಹೇಳಿದ್ರೆ ತಪ್ಪಿಸ್ಕೊಳ್ಳೋ ಈ ಕಾಲದಲ್ಲಿ ತಂದಲ್ದೇ ಇರೋ ಕೆಲಸನ ಕೂಡ ಬೇಜಾರಿಲ್ಲದೆ ಮಾಡ್ತಾಳೆ. ಒಳ್ಳೆ ಹುಡುಗಿ ಮನೆ. 10 ಲಕ್ಷ ಆಗಲಿ 10 ರೂಪಾಯಿ ಆಗಲಿ ಸಣ್ಣ ಅಮೌಂಟ್ ಅಲ್ಲ. ಒಂದೊಂದು ರೂಪಾಯಿನೂ ದುಡಿಯೋಕ್ಕೆ ಕಷ್ಟಪಡಲೇಬೇಕು. ನಾನಾಗಿ ದುಡ್ಡು ಕೊಡಿ ಅಂತ ಕೇಳಿದ್ನಾ? ನೀವೇ ತಾನೇ ಲಕ್ಕಿ ಡ್ರಾ ಬಂದಿದೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು. ಹೌದು ಸರ್, ನಾನೇ ಹೇಳಿದ್ದೆ. ದುಡ್ಡು ಕೊಡ್ತೀನಿ ಅಂತ ನಂಬಿಸಿ ಇವಾಗ ಮೋಸ ಮಾಡ್ತಾ ಇದ್ದೀರಾ. ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಇವನು ಮಾತಾಡೋಕ್ಕೂ ರೆಡಿ ಇರಲ್ಲ. ಇನ್ನು ಅಡ್ರೆಸ್ ಕೊಡ್ತಾನಾ? ಇಲ್ಲ ಸರ್, ಮೋಸ ಮಾಡಲ್ಲ. ದುಡ್ಡು ತಲುಪ್ಸೋಕ್ಕಾದ್ರೂ ನಿಮ್ಮ ಮನೆ ಅಡ್ರೆಸ್ ಬೇಕಲ್ವ ನಮಗೆ? ಮನೆ ಅಡ್ರೆಸ್ಸಾ? ಯಾಕೆ 10 ಲಕ್ಷ ಕೊಡೋದ್ರ ಬಗ್ಗೆನೇ ಡೌಟಲ್ಲಿ ಮಾತಾಡ್ತಿದ್ದೀರಾ ಅಂದಮೇಲೆ ನಾನ್ಯಾಕೆ ನಿಮಗೆ ನನ್ನ ಮನೆ ಅಡ್ರೆಸ್ ಕೊಡಬೇಕು? ಏನು ಬೇಕಾಗಿಲ್ಲ. ನಮ್ದು ಅಲ್ಲದೆ ಇರೋದ್ರ ಕಡೆ ತಿರುಗು ನೋಡಬಾರ್ದು ಅಂತಾರೆ. ಆದರೆ ನೀವು ನಿಮ್ದಾಗೋದನ್ನು ಬೇಡ ಅಂತಿದ್ದೀರಲ್ಲ ಸರ್. ಹೇಗ್ರಿ ನಂಬೋದು ನಿಮ್ಮನ್ನ? ಬರೀ ದುಡ್ಡು ಕೊಡ್ತೀನಿ ಅಂದರೆ ಸಾಲದು. ಎಷ್ಟು ಕೊಡ್ತೀರಾ? ಕ್ಯಾಶಲ್ಲಿ ಕೊಡ್ತೀರಾ, ಚೆಕ್ಕಲ್ಲಿ ಕೊಡ್ತೀರಾ ಅಂತ ಸರಿಯಾಗಿ ಹೇಳಿ. ಇವನು ಯಾರಪ್ಪ? ವಿರಾಜ್ ನೋಡಿದ್ರೆ ಮಿಸ್ ಮೂಗುತಿ ಗುಣಗಾನ ಮಾಡ್ತಾನೆ. ಅವಳ ಅಣ್ಣ ನೋಡಿದ್ರೆ ಊಟ ಕೊಡಿಸ್ತೀನಿ ಅಂದರೆ ಕೊನೆಯಲ್ಲಿ ಬೀಡ ಕೊಡ್ತೀರಾ ಅಂತ ಕೇಳೋ ಜನ. ಏನು ಮಾಡೋದು? ಅಡ್ರೆಸ್ ಬೇಕು ಅಂದರೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು. ಸರ್, ನೀವು ಅಡ್ರೆಸ್ ಕೊಡಿ, ನಿಮಗೆ ಗೊತ್ತಾಗುತ್ತೆ. ಅಡ್ರೆಸ್ ಕೊಡ್ತೀನಿ ಸರ್, ಮೊದಲು ನೀವು ನನ್ನನ್ನು ಮೀಟ್ ಮಾಡಿ. ನಾನು ಕೊಡ್ತೀನಿ ಅಂತ ನನ್ನ ಮುಂದೆ ಫೇಸ್ ಟು ಫೇಸ್ ಹೇಳಿ, ಆಗಲೇ ನಾನು ನಿಮ್ಮನ್ನು ನಂಬೋದು. ಲಾಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ನನ್ನನ್ನು ಎಲ್ಲೋ ರೋಡ್ ಮಧ್ಯೆ ನಿಲ್ಲಿಸಿದ್ರಿ. ನೀವೇನೋ ಸ್ಕ್ಯಾಮ್ ಮಾಡ್ತಿಲ್ಲ ಅಂತ ಏನು ಗ್ಯಾರಂಟಿ? ಸರಿ, ನಾನೇ ಬರ್ತೀನಿ. ಎಲ್ಲಿ ಮೀಟ್ ಆಗೋದು ಅಂತ ಮೆಸೇಜ್ ಮಾಡಿರ್ತೀನಿ, ಅಲ್ಲಿಗೆ ಬನ್ನಿ. ಸರಿನಾ? ಹಲೋ, ಏನಾದರೂ ಕೊಡಕ್ಕೆ ಬಂದ್ರಾ ಇಲ್ಲ ಕೊಟ್ಟಿರೋದನ್ನ ತೊಗೊಂಡು ಹೋಗಕ್ಕೆ ಬಂದ್ರಾ? ತೊಗೊಂಡಿದ್ನ ಕೊಡೋಕ್ಕಾಗ್ತಿಲ್ಲ, ಕೊಟ್ಟಿದ್ನ ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳಕ್ಕೆ ನಿಂತೆ. ಏನು ಮಾತಾಡ್ತಿದ್ದೀರಾ? ಒಗಟಾಗಿದ್ರೆ ಸಾರಿ, ಅದಕ್ಕೆ ಉತ್ತರ ನಂಗೆ ಗೊತ್ತಿಲ್ಲ. ಅಲ್ಲ ಸರ್, ಅದು ನಿಮ್ಮ ಪರ್ಸಲ್ಲಿ ಹಣ ಇಡೋಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಚೈನ್ ಇಟ್ಟೆ, ಕ್ಷಮಿಸಿ. ಇದನ್ನ ಈ ಮುಂಚೆನೇ ನಿಮ್ಮ ಹತ್ರ ಹೇಳಿ ಕ್ಷಮೆ ಕೇಳಬೇಕಿತ್ತು. ಯಾವ ಪರ್ಸು, ಯಾವ ಚೈನು? ನಿಮಗೆ ಈ ವಿಷಯಕ್ಕೆ ನನ್ನ ಮೇಲೆ ಕೋಪ ಬಂದಿರ್ಬೋದು. ನಿಮ್ಮ ಕಳ್ದೋಗಿದ್ದ ಪರ್ಸ್ ಕೊಟ್ಟ ಮೇಲೆ ನಿಮ್ಮ ಹತ್ರ ಡೈರೆಕ್ಟಾಗಿ ಇದ್ರ ಬಗ್ಗೆ ಹೇಳಬೇಕಿತ್ತು. ನಾನು ಹೇಳಲಿಲ್ಲ, ಅದು ನಿಮಗೆ ಸರಿ ಅನ್ನಿಸ್ತೇ ಇರಬಹುದು. ನನಗ? ಆದರೆ ನನ್ನ ಚೈನ್ ಜೋಪಾನ ಸರ್, ಅದು ನಮ್ಮಪ್ಪ ಕೊಟ್ಟಿದ್ದು. ಅಪ್ಪನ ನೆನಪಿಗೆ ಅಂತ ಇರೋದು ಅದು ಒಂದೇ. ಪರಿಸ್ಥಿತಿಗೆ ಸಿಕ್ಕಿ ನಿಮ್ಮ ಪರ್ಸಿಂದ ದುಡ್ಡು ತೆಗಿಬೇಕಾಗಿ ಬಂತು. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಅಂತಾನೆ ದುಡ್ಡು ಕೂಡಿಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ದುಡ್ಡು ಕೊಟ್ಟು ನನ್ನ ಚೈನ್ನ ನಾನು ಬಿಡಿಸ್ಕೋತೀನಿ ಸರ್. ನನ್ನ ದುಡ್ಡು ಹಾಗೆ ಇದೆಯಲ್ಲ. ಈ ಅಡುಗೆ ಅವಳು ಮಾತಾಡೋದು ನನಗೆ ಅರ್ಥ ಆಗಲ್ವಾ, ಇಲ್ಲ ಅವಳು ಮಾತಾಡೋದು ಯಾರಿಗೂ ಅರ್ಥ ಆಗಲ್ವಾ? ಥೋ, ಈ ಥರದವರೆಲ್ಲ ನನಗೆ ಯಾಕೆ ಸಿಗ್ತಾರೋ? ಗ್ರಾಚಾರ. ನಾವು ಸತ್ಯನಾರಾಯಣ ಸ್ವಾಮಿ ಫೋಟೋ ಹಳೇದಾಗಿದೆ, ಹೊಸ್ತನ್ನು ತಗೊಂಡ್ಬಿಟ್ಟು. ಮೇಡಮ್, ನೀವು ಏನು ಯೋಚನೆ ಮಾಡಬೇಡಿ, ದೇವರು ಇದು ನಾನೇನಾ ಅನ್ಬೇಕು, ಆ ಥರ ಫೋಟೋ ತರ್ತೀನಿ, ನೋಡ್ತಾ ಇರಿ. ಲಾಸ್ಟ್ ಟೈಮು ರಾಮನ್ ಫೋಟೋ ತಗೊಂಬ ಅಂದರೆ ಶಿವನ್ ತಂದಿದ್ದೆ. ದೇವ್ರ ಮಧ್ಯೆ ಭೇದ ಭಾವ ಎಲ್ಲ ಬೇಕಾ ಮೇಡಮ್? ಇದಕ್ಕೇನು ಕಮ್ಮಿ ಇಲ್ಲ, ಇದನ್ನೆಲ್ಲ ಮರೀದೆ ತಗೊಂಡ್ ಬಾ. ಇಷ್ಟೇ ತಾನೇ? ನೋಡ್ತಾ ಇರಿ ಮೇಡಮ್, 5 ನಿಮಿಷ ಟೈಮ್ ಕೊಡಿ, ಹಿಂಗೆ ಹೋಗಿ ಅರ್ಧ ಗಂಟೆ ತಂದ್ಬಿಡ್ತೀನಿ. ಅತ್ತೆ ತಗೊಳ್ಳಿ, ಇದರಲ್ಲಿ ಹೊಸ ಸೀರೆ ಪಂಚೆ ಇದೆ, ನಾಳೆ ಪೂಜೆಗೆ ಉಡೋದಿಕ್ಕೆ. ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಇನ್ನೊಂದಿಷ್ಟು ಆಪ್ಷನ್ಸ್ನ ತರಿಸ್ತೀನಿ. ನೀನು ಸೆಲೆಕ್ಟ್ ಮಾಡಿದ್ದೀಯ ಅಂದರೆ ಚೆನ್ನಾಗೇ ಇರುತ್ತೆ. ಆದರೆ ನಮ್ಗೆ ಯಾಕಿದೆಲ್ಲ? ಅಲ್ಲ, ಪೂಜೆಗೆ ಮನೆ ಹಿರಿ ಸೊಸೆ ಹಿರಿ ಮಗ ಕೂರ್ಬೇಕು ತಾನೆ? ಹೌದು ಅಕ್ಕ. ಮಿಥಿಲಾ, ಅಕ್ಕ ಹೇಳ್ತಿರೋದು ಸರಿಯಾಗಿದೆ. ಪೂಜೆಗೆ ಅವರೇ ಕೂತ್ಕೊಳ್ಬೋದತ್ತೆ, ಆದರೆ ನಿಮಗೆ ಪೂಜೆ ಕೂರೋದಕ್ಕೆ ಓಕೆನಾ? ಓಕೆನಾ ಅಂದರೆ ಏನರ್ಥ? ಮನೆಗೆ ಹಿರಿ ಸೊಸೆ ಆಗಿ ಅದು ನನ್ನ ಹಕ್ಕು. ಈ ಮನೇಲಿ ಏನೇ ಪೂಜೆ ಆದರೂ ಅದಕ್ಕೆ ನಾನೇ ಕೂರಬೇಕು. ಯಾಕೆ ಮಿಥಿಲಾ,
ಇದೆಲ್ಲ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಅತ್ತೆ. ನಿಮಗೆ ಈ ಪೂಜೆಲೆಲ್ಲ ಹೆಚ್ಚು ಆಸಕ್ತಿ ಇಲ್ಲ ಅಂದ್ಕೊಂಡು ಸುಮ್ಮನಾದೆ ಅಷ್ಟೆ. ಆದರೆ ವೈಜಯಂತಿ ಅತ್ತೆಗೆ ಪೂಜೆ ದೇವರು ಅಂದರೆ ಭಕ್ತಿ ಜಾಸ್ತಿ ಅಲ್ವಾ, ಅದಕ್ಕೆ ಅವ್ರು ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಅಕ್ಕ, ಪೂಜೆಗೆ ನಿಮಗೆ ಕುತ್ಕೋಬೇಕು ಅನ್ಸಿದ್ರೆ ನೀವೇ ಕುತ್ಕೊಳ್ಳಿ. ನೀವು ಕುತ್ಕೊಳ್ಳೋದು ನನಗೂ ಸಂತೋಷನೇ. ಇಷ್ಟೆಲ್ಲ ಕೇಳ್ಕೊಂಡು ನಾನು ಪೂಜೆ ಮಾಡಬೇಕಾ? ಅತ್ತೆ, ನನ್ನಿಂದ ತಪ್ಪಾಗಿದೆ. ಐ ಆಮ್ ಸಾರಿ. ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ಪೂಜೆಗೆ ನೀವೇ ಕುತ್ಕೊಳ್ಳಿ. ಕೂರ್ತೀನಿ, ಆದರೆ ನೀನು ವೈಜಯಂತಿಗೆ ಅಂತ ತರಿಸಿರೋ ಸೀರೆ ನನಗೆ ಸೂಟ್ ಆಗಲ್ಲ. ಅತ್ತೆ, ನಿಮ್ಮ ಟೇಸ್ಟ್ ನನಗೆ ಗೊತ್ತಿಲ್ವಾ? ತಗೊಳ್ಳಿ, ನಿಮಗೂ ತಂದಿದ್ದೀನಿ. ಓ, ಥ್ಯಾಂಕ್ ಯು. ಹಲೋ, ವಾಟ್? ಸರಿ, ನಾವೀಗಲೇ ಅಲ್ಲಿಗೆ ಬರ್ತೀವಿ. ಯಾಕೆ ಮಿತಿಲ್ಲ? ಏನಾಯ್ತು? ಫೋನ್ ಯಾರ್ದು? ಹೇಳಕ್ ಟೈಮ್ ಇಲ್ಲ, ಈಗ ಹೋಗೋಣ ಬನ್ನಿ. ಎಲ್ಲಕ್ಕೆ ಮಿತ್ತಿಲ್ಲ? ಅತ್ತೆ, ಹೋಗ್ತಾ ನಾನೆಲ್ಲ ಹೇಳ್ತೀನಿ. ಈಗ ಬನ್ನಿ ಬನ್ನಿ. ಇಲ್ಲೇ ಇಲ್ಲೇ ಎಲ್ಲೋ ಹೌದು, ಏನೋ ಆಗಿರೋದಂತೂ ನಿಜ. ಏನಾಗಿದೆ? ಅವಿ ಇವತ್ತು ಎಷ್ಟೇ ಕೆಲಸ ಮಾಡಿದ್ರು ಸುಸ್ತೇ ಆಗ್ತಿಲ್ಲ ಕಣ. ನೀನೊಂಥರ ವಿಚಿತ್ರ ಆಸಾಮಿ ಕಣ. ಅತಿ ಸ್ಟ್ರೆಸ್ ಆದ್ರೂ ಸಿಕ್ಕಾಬಟ್ಟೆ ಕೆಲಸ ಮಾಡ್ತೀಯ, ಅತಿ ಖುಷಿ ಆದ್ರೂ ಸಿಕ್ಕಾಬಟ್ಟೆ ಕೆಲಸ ಮಾಡ್ತೀಯ. ನೀನು ಒಂಥರ ವಿಚಿತ್ರನೇ. ಕೆಲಸ ಮಾಡಿದ್ರು ಬೈತ್ಯ, ಕೆಲಸ ಮಾಡಿಲ್ಲ ಅಂದ್ರೂ ಬೈತ್ಯ. ಖುಷಿಯಾಗಿ ಬೇಗ ಕೆಲಸ ಮಾಡ್ತೀನಲ್ಲ, ಅದಕ್ಕೆ ಹೆಮ್ಮೆ ಪಡು. ಹೆಮ್ಮೆಯಿಂದ ಇನ್ನೊಂದಷ್ಟು ಫೈಲ್ಸ್ನ ಅಪ್ರೂವಲ್ ತಂದ್ಕೊಡ್ಲಾ? ವರ್ಷ ಪೂರ್ತಿ ಕೆಲಸ ಇವತ್ತೇ ಮಾಡ್ಬಿಡು. ಏ ಬೇಡ ಕಣ, ಸ್ಟ್ರೆಸ್ ಇಲ್ಲ ಒಪ್ಕೊಳ್ತೀನಿ. ಆದರೆ ನಾನು ಇವತ್ತು ಬೇಗ ಮನೆಗೆ ಹೋಗ್ಬೇಕು. ಮನೆಗ? ಯಾಕೆ? ಮನೇಲಿ ಏನಿದೆ ಅಂತದ್ದು? ಮನೇಲೇನೂ ಇಲ್ಲ, ಆದರೆ ಫೋನಲ್ಲಿದೆ. ಏನು? ಓಹೋ, ಅಲ್ಲ, ಈಗ ಅವಳ ಹತ್ರ ಮಾತಾಡಕ್ ಮನೆಗೆ ಯಾಕೆ ಹೋಗ್ಬೇಕು? ಇಲ್ಲಿಂದಾನೆ ಕಾಲ್ ಮಾಡ್ಬೋದಲ್ಲ. ಈಗ ಕಾಲ್ ಮಾಡಿದ್ರೆ ಅವಳು ಪಿಕ್ ಮಾಡಲ್ಲ ಅಂತಳ. ಅವಳ ಕೆಲ್ಸಕ್ಕೆ ಏನೋ ತೊಂದರೆ ಕೊಡಬಾರ್ದು. ಓಹೋ, ಸಾರಿಗೆ ಹುಡುಗಿ ಮೇಲೆ ಸಿಕ್ಕಾಪಟ್ಟೆ ಕನ್ಸರ್ನ್. ಮುಂದುವರಿಲಿ. ನಿಮ್ಮ ಲವ್ ಸ್ಟೋರಿಗೆ ನಾವು ಡಿಸ್ಟರ್ಬ್ ಮಾಡಲ್ಲಪ್ಪ. ಹಲೋ,